ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಖಾರ ಬಾತ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳ ಲಂಚ್ ಬಾಕ್ಸಿಗೆ ಅಥವಾ ಮನೆಗೆ ಗೆಸ್ಟ್ ಬಂದರೆ ಮತ್ತು ನೈಟ್ ಡಿನ್ನರಿಗೂ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಖಾರ ಬಾತ್ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಈರುಳ್ಳಿ, ಟೊಮೆಟೊ ಮತ್ತು ಮೆಣಸಿನ್ಕಾಯಿ, ಖಾರ ಬಾತ್ ಅಂದರೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 4-5, ಮತ್ತು ಪಲಾವ್ ಎಲೆ ಮತ್ತು ಸ್ವಲ್ಪ ಸ್ಪೈಸಸ್ಸು, ಬಟಾಣಿ ಕಾಳು ಮತ್ತು ಅಕ್ಕಿನ ನೆನೆ ಇಟ್ಕೊಳ್ಬೇಕು 10 ಮಿನಿಟು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ನೆನೆಲಿಕ್ಕಿಡಿ. ಖಾರ ಬಾತ್ ಅಂದರೆ ಮೆಣಸಿನ್ಕಾಯಿ ಬೇಕೇ ಬೇಕು, ಜಾಸ್ತಿ ತೊಗೊಂಡಿದ್ದೀನಿ ನೋಡಿ. ಈ ಥರ ಮೆಣಸಿನ್ಕಾಯಿನ ನಾವು ಕಟ್ ಮಾಡ್ಕೊಳ್ಬೇಕು. ಉದ್ದುದ್ದಕ್ಕಾಗಿ ಕಟ್ ಮಾಡಿದರೆ ಚಿಕ್ಕ ಮಕ್ಳಿಗೆ ಬಾಯಿಗೂ ಸಿಗಲ್ಲ ಮತ್ತು ಅಷ್ಟೇ ಖಾರವಾಗಿರಲ್ಲ. ಚಿಕ್ಕದಾಗಿ ಕಟ್ ಮಾಡಿದ್ರೆ ಖಾರ ಜಾಸ್ತಿ ಇರತ್ತೆ ಅಂಥೇಳಿ ಈ ಥರನೇ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು, ಅಂದ್ರೇ ಬಾಯಿಗೆ ಇದು ಈರುಳ್ಳಿ ಚೆನ್ನಾಗಿ ಸಿಗತ್ತೆ, ತಿನ್ನಲಿಕ್ಕೂ ಸಿಗತ್ತೆ ನೋಡಿ. ಟೊಮೆಟೊನೂ ಅಷ್ಟೇ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಬೀಜನ ಮಧ್ಯದ ಭಾಗದ ಬೀಜನ ತಗೊಳ್ಳಿ. ಕಿಡ್ನಿ ಸ್ಟೋನಿಗೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಮಧ್ಯದಲ್ಲಿರುವ ಬೀಜನ ತೆಗೆದು ನಾವು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ. ಈ ಪಾತ್ರೆಗೆ 2 ಸ್ಪೂನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇ 1 ಸ್ಪೂನ ತುಪ್ಪ ಹಾಕ್ಕೊಳ್ಬೇಕು. ಮಕ್ಕಳ ಲಂಚ್ ಬಾಕ್ಸಿಗೆ ಅಥವಾ ನೈಟ್ ಡಿನ್ನರಿಗೆ ಲೈಟಾಗಿ ಚೆನ್ನಾಗಿರುತ್ತೆ ನೋಡಿ. ನಾನು 2 ಪಲಾವ್ ಎಲೆ ಮತ್ತು 2 ಏಲಕ್ಕಿ, ಚಕ್ಕೆ ಮತ್ತು ದೊಡ್ಡ ಏಲಕ್ಕಿ ಮತ್ತು 4 ಲವಂಗನ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಬಡೆ ಸೊಪ್ಪು. ಈಗ ಇದನ್ನು ಒಂದು ಅರ್ಧ ಮಿನಿಟ ಇವು ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈರುಳ್ಳಿನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ರುಚಿ ಇರುತ್ತೆ. ಮತ್ತು 1 ಸ್ಪೂನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೇ ನಾನು ಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಟೊಮೆಟೊ, 1 ಟೊಮೆಟೊ ಸಾಕು. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಚಿಕ್ಕ ಲೋಟ. ಅದಕ್ಕೆ 1 ಟೊಮೆಟೊ ಮತ್ತು 4-5 ಮೆಣಸಿನ್ಕಾಯಿ, ಈರುಳ್ಳಿನ ತೊಗೊಂಡಿದ್ದೀನಿ ನೋಡಿ. ಇದಕ್ಕೇ ಈಗ ನಾವು ಇದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಮತ್ತು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ ಇದಕ್ಕೇ ಈಗ ನಾವು ಹಸಿ ಬಟಾಣಿನ ಹಾಕ್ಕೊಳ್ಬೇಕು. ಮಕ್ಕಳ ಲಂಚ್ ಬಾಕ್ಸಿಗಂತೂ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಊಟಕ್ಕೆದು ಮತ್ತು ನೈಟ್ ಡಿನ್ನರಿಗೂ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಈ ಖಾರ ಬಾತ್ ಚೆನ್ನಾಗಿರುತ್ತೆ ನೋಡಿ. ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಳಿ ನೋಡಿ. ಈಗ ಇದು ಚೆನ್ನಾಗಿ ಮೆತ್ತಗನೂ ಆಗಿದೆ ಮತ್ತು ಹಸಿ ವಾಸನೆನೂ ಹೋಗಿರಬೇಕು. ಈ ಥರ ನಾವು 2-3 ಮಿನಿಟ್ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮಧ್ಯಮ ಉರಿ ಇಟ್ಕೊಂಡು. ಇದಕ್ಕೇ ನಾನು ಅರ್ಧ ಸ್ಪೂನ್ ಅರಿಶಿಣ ಪೌಡರು, 1 ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು 1/2 ಸ್ಪೂನು ಕೊತ್ತಂಬರಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈಗ ತಳ ಅಂಟ್ತಾ ಇದೆ ಅನ್ನುವಾಗ ನಾವು ಈಗ ಇದಕ್ಕನ್ನು ನಾವು ಈ ಥರ ಫ್ರೈ ಮಾಡ್ಕೊಂಡೆ ನೋಡಿ. ಈ ಥರ ತಳ ಅಂಟತ್ತೆ ಅನ್ನುವಾಗ ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ತಳ ಅಂಟುತ್ತದೆ ಮತ್ತು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ನಾವು ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಆ ತಳ ಅಂಟಿರುತ್ತೆಲ್ಲ ಅದು ನೀರು ಹಾಕಂತಲೇ ಸ್ವಲ್ಪ ಆ ತಳನೂ ಬಿಡತ್ತೆ, ಚೆನ್ನಾಗಿ ಮಿಕ್ಸನೂ ಆಗುತ್ತೆ ಅಂಥೇಳಿ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕನ್ನು ನಾವು 2 ಲೋಟ, 1 ಗ್ಲಾಸ್ ನೀರಿಗೆ 2 ಗ್ಲಾಸ್ ನೀರು ಹಾಕಿ ನಾವು ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಒಂದು ಅರ್ಧ ಮಿನಿಟ್ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ನಾವು ಇದನ್ನು ಕುಕ್ಕರ್ಲಿಟ್ಟನ್ನು ಮುಚ್ಚಿ 2-3 ಸೀಟಿ ಕೂಗಿಸ್ಕೋಬೋದು. ನಾನು 3 ಸೀಟಿ ಕೂಗಿಸ್ಕೊಂಡಿದ್ದೀನಿ. ಅಂದ್ರೇ ಚೆನ್ನಾಗಿ ಉದುರಾಗಿ ಅಷ್ಟೇ ಮತ್ತು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಬಿಸಿ ಬಿಸಿಯಾದ ಖಾರ ಬಾತ್ ರೆಡಿ. ಉದುರಾಗಿಯೂ ಇದೆ ಮತ್ತು ಅಷ್ಟೇ ಸಾಫ್ಟಾಗಿದೆ. ಇದನ್ನು ಸ್ವಲ್ಪ ಈ ಥರ ನಾವು ಮೇಲೆ ಕೆಳಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾದ ಖಾರ ಬಾತ್ ಸೌತೆಕಾಯಿ ಅಥವಾ ಈರುಳ್ಳಿ ಮತ್ತು ಸಲಾಡ್ ಜೊತೆಗೂ ಸವಿಬೋದು.
ಹಿಂಗೇನೂ ಸವಿಬೋದು, ಚೆನ್ನಾಗಿರತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.